ನಿನ್ನೆ ಪ್ರಚಾರಕ್ಕೆ ಹೋಗಿದ್ರಿ. ಪ್ರಚಾರದ ಈಗ ನಮ್ಮ ನಿರೀಕ್ಷೆಗೂ ಮೀರಿ ಜನರು ಸ್ಪಂದಿಸ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಜನ ಸ್ಪಂದಿಸ್ತಾ ಇದ್ದಾರೆ. BJPಯವರು 4 ವರ್ಷ ಅಧಿಕಾರ ಮಾಡಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಿದೆ. ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಬರೀ ಲೂಟಿ ಹೊಡೆದರು ರಾಜ್ಯನ ಅಂತಕ್ಕಂಥದ್ದು ಮತದಾರರ ಮನಸ್ಸಿಗೆ ಬಂದಿದೆ. ನಾವು ಮಾಡಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಅವು ಜಾರಿಯಾಗಿದ್ದಾವೆ. 3 ವರ್ಷದಿಂದ ಜಾರಿಯಾಗ್ತಾ ಇದ್ದಾವೆ. ಮತ್ತು ನಂಬಿಕೆ ಬಂದಿದೆ. BJPಯವರು ಏನೇ ಸುಳ್ಳು ಹೇಳಿದ್ರು ಕೂಡ, ಯಾಕೆಂತಂದರೆ ಇವು ಜಾರಿ ಆಗೋದೇ ಇಲ್ಲ ಅಂತ ಹೇಳಿದರು. ಒಂದು ಸಾರಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದರು. ಖಜಾನೆ ಖಾಲಿ ಆಗಿಬಿಡ್ತದೆ ಅಂತ ಹೇಳಿದರು. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿದರು. ಆಮೇಲೆ ಕಳೆದ ಲೋಕಸಭಾ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದರು. ಈಗ ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಸುಮಾರು 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ 52,000 ಕೋಟಿ. ಮಾರ್ಚ್ 24ರವರೆಗೆ 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಮಾರ್ಚ್ 31ರವರೆಗೆ 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಅದರಿಂದ ಇವನ್ನಿಲ್ಲ ಪ್ರಶ್ನೆನೇ ಇಲ್ಲ. ಇವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಇವೆಲ್ಲ ಜನಗಳಿಗೆ ಗೊತ್ತಾಗಿದೆ. ಆಮೇಲೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ನಾನು, ಸಾಲದ ರಾಮಯ್ಯ ಅಂತ ಹೇಳೋದು. ಏನಾದ್ರು ಬಾಯಿ ಬಂದಾಗ ಮಾತಾಡ್ತಾರೆ. ನೋಡ್ರಿ, ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಸಾಲ ಮಾಡಲೇಬೇಕು. ಸಾಲ ಮಾಡುವಾಗ ಮಿತಿ ಒಳಗಡೆ ಇರಬೇಕು. ಸಾಲ ಮಿತಿ ಒಳಗಡೆ ಇರಬೇಕು. ನಮ್ಮದು GDP ಎಷ್ಟು ಗೊತ್ತಾ ಕರ್ನಾಟಕದ್ದು? 33,05,500 ಕೋಟಿ. GST ಅಲ್ರಿ, GDP. ರಾಜ್ಯದ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP 33,05,500 ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ಅದರಲ್ಲಿ 25% ಸಾಲ ಇರಬೇಕು. ನಾವು 24.94% ಮಾಡಿದ್ದೀವಿ. ಅದರೊಳಗಡೆ ಇದೆಯಾ ಇಲ್ವಾ? ಮತ್ತು ಸಾಲ ಹೆಂಗೆ ಮಾಡಿದ್ದೀವಿ, ಸಾಲ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳೋದು ಹೆಂಗೆ? ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002ರಲ್ಲಿ ಪಾಸ್ ಮಾಡ್ತು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಾದ್ರೆ 3 ಮಾನದಂಡಗಳನ್ನು ಹೇಳಿದೆ ಆ ಕಾನೂನಿನಲ್ಲಿ. ಒಂದನೇದು ಫಿಸ್ಕಲ್ ಡಿಫಿಸಿಟ್ಟು 3% ಒಳಗಡೆ ಇರಬೇಕು. GDPಯ 3% ಒಳಗಡೆ ಇರಬೇಕು. ನಮ್ಮದು 3% ಒಳಗಡೆ ಇದೆ. 2.95. ಸಾಲ 25% ಒಳಗಡೆ ಇರಬೇಕು. GDPಯ 25% ಒಳಗಡೆ ಇರ್ಬೋದು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಮ್ಮದು ರೆವಿನ್ಯೂ ಸರ್ಪ್ಲಸ್ಸು ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. ನಂಬರ್ 1. ನಂಬರ್ 2,
ನಂಬರ್ 2, ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ GSTಯನ್ನು ರ್ಯಾಷನಲೈಸ್ ಮಾಡಿದ್ರು. ಯಾವಾಗ ಮಾಡಿದ್ದು ಅದನ್ನು? ಸೆಪ್ಟೆಂಬರ್ ತಿಂಗಳಿಂದ ಜಾರಿಗೆ ಬರೋಕ್ಕೆ ಮಾಡಿದ್ರು. ಕಡಿಮೆ ಮಾಡಿಬಿಟ್ರು ಅನೇಕ ಇದನ್ನು. ಯಾಕೆಂತಂದರೆ ಬಿಹಾರ್ ಚುನಾವಣೆ ಇತ್ತು, ಅದಕ್ಕೋಸ್ಕರ ಮಾಡಿದ್ರು. ನಾವೆಲ್ಲ ಅಂದಾಜು ಮಾಡಿದ್ದು GST ಇಷ್ಟು ದುಡ್ಡು ಬರ್ಬೋದು ನಮಗೆ ತೆರಿಗೆನಲ್ಲಿ. 1,20,000 ಕೋಟಿ ತೆರಿಗೆ ಬರಬೇಕಾಗಿತ್ತು. ನಮಗೆ 10,000 ಕೋಟಿ ಕಡಿಮೆ ಆಯಿತು. ಅದರಲ್ಲಿ 10,000 ಕೋಟಿ GST ರ್ಯಾಷನಲೈಸ್ ಮಾಡೋಕ್ಕೆ ಮುಂಚಿತವಾಗಿ, ತೀರ್ಮಾನ ಮಾಡೋಕ್ಕೆ ಮುಂಚಿತವಾಗಿ 10% ಗ್ರೋತ್ ಇತ್ತು ನಮ್ಮ ರಾಜ್ಯದಲ್ಲಿ. 10% ಗ್ರೋತ್, GST ಗ್ರೋತು 10% ಗ್ರೋತ್ ಇತ್ತು. ಅದು 4% ಇಳಿದು ಬಿಡ್ತು. ಡೆಫಿಸಿಟ್ ಆಗಿದ್ದರಿಂದ 10,000 crore ಡೆಫಿಸಿಟ್ ಆಗಿದ್ದರಿಂದ ಗ್ರೋತ್ ರೇಟ್ ರೀ. ಅಲ್ಲ, ಬೆಳವಣಿಗೆ ದರ 10% ಇದ್ದದು 4% ಇಳಿದು ಬಿಡ್ತು. ಅದರಿಂದ ನಮಗೆ